ಮಾಧ್ಯಮ ಮಿತ್ರರಲ್ಲಿ ನಂದು ಮನವಿ, ಈ ದಿನ ಮಾದೇಗೌಡರು ಈ ಭಾಗದ ಜನಪ್ರಿಯ ನಾಯಕರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರು ಸೇರಿಸಿದ ನಮ್ಮ ಇಲ್ಲಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇನ್ನಿತರ ಸಂಘಟನೆಗಳನ್ನೆಲ್ಲ ಸೇರಿಸಿ ನಾವು ಈ ಭಾಗದ ಜನಪ್ರಿಯ ನಾಯಕರಾದಂತ ಸನ್ಮಾನ್ಯ ತನ್ವಿಸೇಠ್ ಸಾಹೇಬರಿಗೆ ಡಿಸಿಎಂ ಕೊಡಬೇಕು ಅಂತ ಒತ್ತಾಯಿಸಿದ ನಮ್ಮ ಬ್ಲಾಕ್ ಅಧ್ಯಕ್ಷ ಇಕ್ಬಾಲ್ ಜಿ ಇರ್ಬೋದು, ಶೌಕತ್ ಅಲಿ ಖಾನ್, ಶ್ರೀನಿವಾಸ್, ಕೃಷ್ಣೇಗೌಡರು, ಲೋಕೇಶ್, ನಾಗರಾಜ್, ಜಿ ಶ್ರೀನಿವಾಸ್, ಮಹೇಶ್, ರಾಮಕೃಷ್ಣೇಗೌಡ, ಭಾಷಾ ಅಲ್ವೇ ನಾವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಮಾದೇಗೌಡ ಈ ಭಾಗದಲ್ಲಿ ಏನು ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಈಗೇನಿದೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಈಗ ಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ಹೇಳಿ ಏನು ವಚನ ಕೊಟ್ಟಿದ್ದೇವೆ. ಡಿ ಕೆ ಶಿವಕುಮಾರ್ ಸಾಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಲ್ಲಿಂದ ಈ ಮೂಲಕ ನಾವು ಇಲ್ಲಿಂದ ಒತ್ತಾಯಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಕೋಟದಲ್ಲಿ ಅಲ್ಲ, ಈ ಕರ್ನಾಟಕದಲ್ಲಿ ಎನ್ಆರ್ ಕ್ಷೇತ್ರ ಅಂದ್ರೆ ದಿವಂಗತ ಅಜಿತ್ ಸೇಠ್ ಸಾಹೇಬರು ಒಂದು ಬಾರಿ ಲೋಕಸಭೆಯಲ್ಲಿ 6 ಬಾರಿ MLA ಆಗಿ, ಕೈಗಾರಿಕಾ ಸಚಿವರಾಗಿ, ಸಾರಿಗೆ ಸಚಿವರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಈ ರಾಷ್ಟ್ರದಲ್ಲೇನೆ ತನ್ವಿಸೇಠ್ ಸಾಹೇಬರ ಕುಟುಂಬ ಕಾಂಗ್ರೆಸ್ಗೆ ಸಮರ್ಪಣೆ ಮಾಡ್ತಾ ಬಂದಿದೆ. ಅವರ ಹಾದಿಯಲ್ಲಿ ಅವರ ಮಗನು ಕೂಡ ಇವತ್ತು 6 ಬಾರಿ ಗೆದ್ದರು. ಮೊದಲ ಬಾರಿ ಅವರು SM ಕೃಷ್ಣ ಸರ್ಕಾರದಲ್ಲಿ 2007ರಲ್ಲಿ ಶಾಸಕರಾಗಿ, ಅವರ ಸಂಪುಟದಲ್ಲಿ ಅವರು ಕಾರ್ಮಿಕ ಸಚಿವರು ಮತ್ತು ಖಾತೆ ಸಚಿವರಾಗಿ ಸೇವೆ ಮಾಡಿ, ಮೈಸೂರು ಮತ್ತು ಕೊಡಗು ಜಿಲ್ಲೆ ಉಸ್ತುವಾರಿ ಸಚಿವರಾಗಿ, ಅಂದು ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ದಸರಾದ ಮಾಡಿಸೋ ಕರಿನೆರಳು ಬಿದ್ದಿತ್ತು, ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಅತ್ಯಂತ ಚಿಕ್ಕ ವಯಸ್ಸಿಗೆನೆ ಅವರು ಮೈಸೂರು ದಸರಾವನ್ನ ಅಚ್ಚುಕಟ್ಟಾಗಿ ಮಾಡಿ ಯಾವುದೇ ಅಹಿತಕರ ಘಟನೆಗಳನ್ನ ಆಗದೇನೆ ಈ ಕಳಂಕ ರೀತಿ ರಹಿತವಾಗಿ ಮಾಡಿದ್ರು. ತದನಂತರ ಅವರು 2013ರಲ್ಲಿ ಸರ್ಕಾರ ಬಂತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲನೇ 2-3 ವರ್ಷದಲ್ಲಿ ಅವ್ರಿಗೆ ಕೊಡ್ಲಿಲ್ಲ. 2015ಕ್ಕೆ ಅವರು ಮತ್ತೆ ಅವರು ಬಂದು ಕಾರ್ಮಿಕ ಸಚಿವರಾಗ್ಬಿಟ್ಟು ಅವ್ರಿಗೆ ಏನ್ ಕೊಟ್ರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪ್ರೌಢಶಾಲೆ ಮತ್ತು ಗ್ರಂಥಾಲಯ ಸಚಿವರಾಗಿ ಕೊಟ್ಟು ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ರು. ಅಲ್ಲೂ ಕೂಡ ಬಹಳ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇಡೀ ರಾಜ್ಯದಲ್ಲೇ ಕೂಡ ಅವರು ಅತ್ಯಂತ ಯಶಸ್ವಿ ನಾಯಕರಾಗಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಏನು ಇವತ್ತು ಜನಗಳು ಇತರ ಪಕ್ಷದವರು ಬಿತ್ತುತ್ತಾ ಇದಾರಲ್ಲ, ಈ ಕ್ಷೇತ್ರದಲ್ಲಿ ಎನ್ಆರ್ ಕ್ಷೇತ್ರ ಅಂದ್ರೆ ಅತಿ ಹಿಂದುಳಿದವರು, ವಿದ್ಯಾವಂತರಿಲ್ಲ, ಕೃಷಿ ಕಾರ್ಮಿಕರು, ಕೂಲಿಕಾರರು, ಇಂಥ ಜಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕಟ್ಟಿ ಯಥ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಇದೆ ಅಂದ್ರೆ ಅದು ಸನ್ಮಾನ್ಯ ತನ್ವಿಸೇಠ್ ಸಾಹೇಬ್. ಆ ಕುಟುಂಬ ಇಲ್ಲಿ ಹಿಂದೂ ಮುಸ್ಲಿಮನ್ನ ಐಕ್ಯತೆ ಭಾವದಿಂದ ಬಹಳ ಶಾಂತಿಯಿಂದ ನಡೆಸ್ಕೊ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಈ ರಾಜ್ಯದಲ್ಲಿ ಮಂತ್ರಿ ಪದವಿ ನಾವು ಪಡಿಲೇಬೇಕು. ಡೆಪ್ಟಿ ಸಿಎಂ ಕೊಟ್ರೆ ಅದು ಅತ್ಯಂತ ಆನಂದ, ಸಮರ್ಥವಾಗಿ ನಿಭಾಯಿಸ್ತಾರೆ. ಅವರು ಯಾವುದೇ ಇಲಾಖೆ ಕೊಟ್ಟರು ನಿಭಾಯಿಸ್ತಾರೆ. ಅವ್ರಿಗೆ ಭಾಷಾ ಪಾಂಡಿತ್ಯ ಇದೆ. ಜನಜಾತಿ ಸಂಘ ಒಂದು ಸಂಘರ್ಷ ಜೊತೆಯಲ್ಲಿ ಶಾಂತಿ ರೀತಿ ಬಾಳ್ಬೇಕು ಅಂತಿದೆ. ನಿಮಗೆಲ್ಲ ಗೊತ್ತು, ಈ ನಾಡಿನಲ್ಲಿ ಶಾಂತಿಯ ಸಂಕೇತ ಅಂದ್ರೆ ಎನ್ಆರ್ ಕ್ಷೇತ್ರ. ಇವತ್ತು ಮೈಸೂರು ಭಾಗದಲ್ಲಿ ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ, ಮಂಡ್ಯ ಈ ಕಡೆ ಯಾವ ಅಲ್ಪಸಂಖ್ಯಾತರ ಕೋಟದಲ್ಲೂ ಇಲ್ಲ. ಹಾಗಾಗಿ ಈ ಭಾಗದಲ್ಲಿ ಸರಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಡೆಪ್ಟಿ ಸಿಎಂ ಕೊಟ್ರೆ ಅತ್ಯಂತ ಸಂತೋಷ. ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ರೆ ಇನ್ನು ಮೂಲಭೂತ ಸೌಕರ್ಯಗಳು ಎಲ್ಲಾ ಕ್ಷೇತ್ರದ ಇನ್ನೂ ಮಾಡಿದೆ. ಈಗಾಗಲೇ ಅವ್ರ ಪ್ರತಿ ಅಧಿಕಾರರು ನರಸಿಂಹರಾವ್ ಕ್ಷೇತ್ರ ಸರ್ಕಾರಿ ಹಲವಾರು ಏನು ಇವತ್ತು ಕಚೇರಿಗಳು ತಂದಿದ್ದಾರೆ. ರೋಡು ರಸ್ತೆಗಳೆಲ್ಲ ನಿರ್ಮಾಣ ಆಗ್ತಾ ಇದೆ. ಕುಡಿಯೋ ನೀರು ಸೌಲಭ್ಯ ಇದೆ. ಇವತ್ತು ನಿಮ್ಗೆ ನರ್ಮ ಯೋಜನೆ ಇರಬಹುದು. ಇವರು ಒಂದು 20 ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಡೆಲ್ಲಿಗೆ ಹೋಗಿ ನರ್ಮ ಯೋಜನೆ ತಂದು ಮೈಸೂರು ಕುಡಿಯೋ ನೀರಿನ ಏನಿದೆ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾದ್ರೆ ಅವ್ರಿಗೆ ಪ್ರೀತಿ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಇಲ್ಲೆಲ್ಲ ಪ್ರಗತಿ ಪರ ಸಂಘಟನೆಗಳು ಸೇರಿ. ಅಷ್ಟೇ ಅಲ್ಲ, ಇವರು KPCC ಕಾರ್ಯಾಧ್ಯಕ್ಷರ ಕೊಟ್ಟರು. ಇವತ್ತು 2 ಬೈ ಎಲೆಕ್ಷನ್ ನಡೀತು, ದಾವಣಗೆರೆ ಮತ್ತು ಬಾಗಲಕೋಟೆ. ಆ ಎಲೆಕ್ಷನ್ ಕೂಡ ಜಯಿಸಿರಬೇಕಾದ್ರೆ ತನ್ವಿಸೇಠ್ ಕಾರ್ಯಾಧ್ಯಕ್ಷರ ಆಗಲೂ ಬೆಳಗಾನ ಗೆಲ್ಲಿಸಿದ್ದಾರೆ. ಇಂಥವ್ರನ್ನ ಪಕ್ಷ ಗುರುತಿಸಿ ಈ ಕೂಡಲೇ ಅವ್ರಿಗೆ ಸರಿ ಸಚಿವ ಸ್ಥಾನಮಾನ ನೀಡಬೇಕು ಅಂತ ಹೇಳಿ ಆಮೇಲೆ ಇಲ್ಲೆಲ್ಲ ಮೊದಲೇ ಹಂತದಲ್ಲಿ ಪ್ರಥಮ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಬಲಗೈಯಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯನವ್ರಿಗಂತೂ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಅವ್ರು 3 ವರ್ಷದಿಂದ ಅಭಿವೃದ್ಧಿ ಪಥದಲ್ಲಿ ಸಹಕಾರ ಕೊಟ್ಟು ಹೋಗಿದ್ದಾರೆ. ಬಹಳ ತಾಳ್ಮೆ ವ್ಯಕ್ತಿ ಅಂತ ಹೇಳ್ತಾ ಈ ಮೂಲಕ ನಾವು ಸರ್ವರನ್ನು ನಿಮ್ಮ ಮಂತ್ರಿ